ಜೈ ಭಾರತ್ ವಂದೇ ಮಾತರಂ. ವಾರದ ಮುಂಚೆ ಪಾಕ್ ಸೇನಾ ಮುಖ್ಯಸ್ಥ ಕಾಶ್ಮೀರ ರಕ್ತನಾಳ ಅಂತ ಹೇಳಿಕೆ ಕೊಡ್ತಾರೆ. ಒಂದು ವಾರದ ಒಳಗೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಈ ಭಯೋತ್ಪಾದಕರು ದಾಳಿ ನಡೆಸುತ್ತಾರೆ. ಇದರಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಲಾಗಿದೆ. ಹಿಂದೂ ಅಂತ ಗುರುತಿಸಿದ ತಕ್ಷಣ ಅವರನ್ನು ಶೂಟ್ ಮಾಡ್ತಿದ್ರು. ಈ ರಾಕ್ಷಸರು ಮಹಿಳೆಯರ ಹಾಗೂ ಮಕ್ಕಳನ್ನು ಬಿಟ್ಟು ಅವರ ಗಂಡಂದಿರನ್ನು ಸಾಯಿಸಿದ್ದಾರೆ. ಇದು ಅತ್ಯಂತ ದುಃಖಕರವಾದ ವಿಚಾರ. ಎಲ್ಲಿ ದಾಳಿ ಆದರೂ ಕೂಡ ಪಾಕಿಸ್ತಾನದ ಲಿಂಕ್ ಇದ್ದೇ ಇರುತ್ತೆ. ಅಂಥದ್ರಲ್ಲಿ ಭಾರತದಲ್ಲಿ ದಾಳಿಯಾಗಿದೆ. ಪಾಕಿಸ್ತಾನ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದೆ. ಭಾರತ ಹೇಳುವ ಮುಂಚೆ ಪಾಕ್ ಹೇಳಿಕೆ ಕೊಟ್ಟಿದೆ. ಇದನ್ನು ಮಾತ್ರ ನಂಬಲು ಸಾಧ್ಯವಿಲ್ಲ. ಪಾಕಿಸ್ತಾನದ ಭಯೋತ್ಪಾದಕರು ಅವರ ಜೊತೆಗೇ ತಿರುಗಾಡ್ತಿದ್ದಾರೆ. ಅಲ್ಲಿ ಕುಲ್ಲಾ ಓಡಾಡುತ್ತಿದ್ದಾರೆ. ಭಾರತಕ್ಕೆ ಬೇಕಾಗಿರುವ ಉಗ್ರರಿಗೆ ISI ಇರಬಹುದು ಅಥವಾ ಅಲ್ಲಿನ ಆಡಳಿತ ವರ್ಗ ಇರಬಹುದು. ಅವರು ತುಂಬ ಸಹಾಯ ಮಾಡುತ್ತಾರೆ. ಭಾರತದ ವಿರುದ್ಧ ದಾಳಿ ನಡೆಸಲು ಸಂಚು ರೂಪಿಸುತ್ತಾರೆ. ಉಗ್ರರು ದಾಳಿ ನಡೆಸುವ ಸಂದರ್ಭದಲ್ಲಿ ಅಲ್ಲಿರುವ ಮಹಿಳೆ ಹೇಳುತ್ತಾಳೆ, ಅವರ ಜೊತೆಗೆ ನನ್ನನ್ನು ಕೂಡ ಸಾಯಿಸುವಂತ. ಅದಕ್ಕೆ ಉಗ್ರರು ಹೇಳ್ತಾರೆ, ಹೋಗಿ ಮೋದಿಗೆ ಹೇಳುವಂತ ಹೇಳಿದ್ರು. ಇದರಲ್ಲಿ ಗೊತ್ತಾಗುತ್ತದೆ ಇದರ ಹಿಂದೆ ಅವರ ಏನು ಎಜೆಂಡಾ ಇತ್ತು ಅಂತ. ಪ್ರಧಾನಿ ಮೋದಿಗೆ ಹಟ್ ಆಗಬೇಕಂತಲೇ ಈ ರೀತಿ ಹೇಳಿದ್ದಾರೆ. ಉಗ್ರರು ಭಾರತಕ್ಕೆ ನೇರ ಚಾಲೆಂಜ್ ಹಾಕಿದ್ದಾರೆ. ಆದರೆ ಅವರಿಗೆ ಭಾರತದ ಶಕ್ತಿ ಏನು ಅಂತ ತೋರಿಸಿಕೊಡುವ ಸಮಯ ಬಂದಿದೆ. ಉಗ್ರರನ್ನು ಅವರಿಗೆ ಸಪೋರ್ಟ್ ಮಾಡುವಂತಹ ರಾಷ್ಟ್ರ ಅಥವಾ ಅವರಿಗೆ ಸಪೋರ್ಟ್ ಮಾಡುವಂತಹ ವ್ಯಕ್ತಿಗಳಿರಬಹುದು. ಮುಲಾಜಿಲ್ಲದೆ ಶಿಕ್ಷೆ ಕೊಡಬೇಕು. ಮೋದಿ ಹಿಂದೂವಾದಿ. ಭಯೋತ್ಪಾದಕರು ಹಿಂದೂಗಳನ್ನು ಕೊಂದು ಇಡೀ ರಾಷ್ಟ್ರವೇ ದುಃಖ ಪಡುವಂತೆ ಮಾಡಿದ್ದಾರೆ. ಹಿಂದೂಗಳನ್ನು ಕೊಂದರೆ ಪ್ರಧಾನಿ ಮೋದಿ ಅವರಿಗೆ ನೋವಾಗುತ್ತದೆ ಅಂತ ಗೊತ್ತು. ಹಾಗಾಗಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ಅದಕ್ಕೆ ಅನಿಸುತ್ತೆ ಹೋಗಿ ಮೋದಿಗೆ ಹೇಳುವಂತ ಆ ಉಗ್ರ ಹೇಳಿತು. ಅದು ಅಲ್ಲದೆ ಬೇರೆ ಏನು ಕಾರಣ ಆಗಿರ್ಬೋದು ಅಂತ ನೋಡಿದರೆ ಈ ತಹವರ್ ರಾಣನನ್ನು ಅಮೆರಿಕ ಭಾರತಕ್ಕೆ ಹಸ್ತಾಂತರಿಸಿತು. ಮುಂಬೈ ದಾಳಿ ಮಾಸ್ಟರ್ ಮೈಂಡ್ ತಹವರ್ ರಾಣ. ಈ ಭಯೋತ್ಪಾದಕನು ಕೂಡ ಪಾಕಿಸ್ತಾನದ ಭಯೋತ್ಪಾದಕರ ಜೊತೆ ಲಿಂಕ್ ಇತ್ತು. ಇನ್ನು ಮತ್ತೊಂದು ವಿಚಾರಣೆ ಏನೆಂದರೆ, ಪಾಕಿಸ್ತಾನದಲ್ಲಿ ಅಜ್ಞಾತಕ ಬಂದೂಕುಧಾರಿಗಳು ಪಾಕ್ ಉಗ್ರರನ್ನು ಭಾರತಕ್ಕೆ ಬೇಕಾಗಿರುವ ಉಗ್ರರನ್ನು ಕೊಲ್ಲುತ್ತಿದ್ದಾರೆ. ಅದರ ಹಿಂದೆ ಭಾರತದ ಕೈವಾಡ ಇದೆ ಅಂತ ಪಾಕ್ ಆರೋಪಿಸುತ್ತಿದೆ. ಆದರೆ ಅವರ ಆರೋಪಕ್ಕೆಲ್ಲ ಭಾರತ ತಿರುಗೇಟು ಕೂಡ ಕೊಟ್ಟಿದೆ. ಪಾಕಿಸ್ತಾನ ಆಧಾರರಹಿತ ಆರೋಪ ಮಾಡುತ್ತಿದೆ ಅಂತ ಭಾರತ ಕೂಡ ಹೇಳಿತ್ತು. ಇನ್ನು ಮತ್ತೊಂದು ಕಾರಣ ಏನೆಂದರೆ, ಹಫೀಜ್ ಸಯೀದ್ ನಿಕಟವರ್ತಿಗಳು ಅಜ್ಞಾತ ಬಂದೂಕುಧಾರಿಗಳು ಕೊಲ್ತಿದ್ದಾರೆ. ಇದಕ್ಕೂ ಕೂಡ ಭಾರತ ಕಾರಣ ಅಂತ ಭಾವಿಸಿದೆ. ಇದು ಕೂಡ ನಡೆಯುತ್ತಿರುವುದು ಪಾಕಿಸ್ತಾನದಲ್ಲಿ. ಇನ್ನು ಸಮಯ ಬಂದಿದೆ ಉಗ್ರರ ಸದೆಬಡಿಯಲು. ಉಗ್ರರನ್ನು ಹುಡುಕಿ ಸದೆಬಡಿಬೇಕು.